Good morning, everybody. Today I will discuss part 1 in economics, second chapter, collection of data. In this previous chapter, you have read about what is economics. You also studied about the role and importance in importance of statistics in economics. In this chapter, you will study the source of data and the mode of data collection. The purpose of collection of data is to show evidence for reaching a sound and clear solution to a problem. In economics, you often come across a statement like this, and study this chapter should enable you to understanding the meaning and purpose of data collection, distinguish between the primary and secondary sources, and now the mode of collection of data, distinguish between census and sample survey. Another one is be familiar with the techniques of sampling. Last one, now about the some important sources of secondary data. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಹಿಂದಿನ ಅವಧಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಬಗ್ಗೆ ಅಧ್ಯಯನ ಮಾಡಿದ್ದೀರಿ, ತಿಳ್ಕೊಂಡಿದ್ದೀರಿ. ಆ ಒಂದು ಹಿಂದಿನ ಅವಧಿಯಲ್ಲಿ ಅರ್ಥಶಾಸ್ತ್ರ ಅಂದರೇನು, ಅರ್ಥಶಾಸ್ತ್ರ ಉಗಮ ಹೇಗಾಯಿತು, ಅರ್ಥಶಾಸ್ತ್ರದ ಪದಗಳ ಬಳಕೆ ಯಾವ ರೀತಿ ಇತ್ತು ಅನ್ನೋದನ್ನು ನೋಡಿದ್ದೀವಿ. ಈ ಅರ್ಥಶಾಸ್ತ್ರದ ಬಳಕೆಯಲ್ಲಿ ಸಂಖ್ಯಾಶಾಸ್ತ್ರದ ಪಾತ್ರ ಏನೆಂಬುದನ್ನು ಕೂಡ ನಾವು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪಾತ್ರ, ಅದರ ಸಂಖ್ಯಾಶಾಸ್ತ್ರದ ಕೆಲವು ನಿಯಮಗಳನ್ನು, ರೋಲ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಎಕನಾಮಿಕ್ಸ್, ಹೌದಾ, ನಿಯಮ ಮತ್ತು ಅವರ ಮಹತ್ವವನ್ನು ಅಂದರೆ ಸಂಖ್ಯಾಶಾಸ್ತ್ರದ ಬಳಕೆಯ ಮಹತ್ವವನ್ನು ಅರ್ಥಿದ್ದೀರಿ. ಇನ್ ದಿಸ್ ಚಾಪ್ಟರ್ ಯು ವಿಲ್ ಸ್ಟಡಿ ದಿ ಸೋರ್ಸ್ ಆಫ್ ಡಾಟಾ ಆ್ಯಂಡ್ ದಿ ಮೋಡ್ ಆಫ್ ಡಾಟಾ ಕಲೆಕ್ಷನ್. ಈ ಒಂದು ಅಧ್ಯಯನದಲ್ಲಿ ದತ್ತಾಂಶಗಳ ಸಂಗ್ರಹಣೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡಾಟಾ ಕಲೆಕ್ಷನ್ ಅನ್ನೋದು ಯಾವ ರೀತಿ ಇರ್ತಾವ ಅನ್ನೋದ್ರ ಬಗ್ಗೆ, ಯಾವ ರೀತಿ ಕಲೆಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೋಬೇಕಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇದಾಗಿ ದತ್ತಾಂಶಗಳು, ಕಲೆಕ್ಷನ್ ಆಫ್ ಡಾಟಾ. ದತ್ತಾಂಶ ಅಂದರೆ ಏನು? ಸಾಂಖ್ಯಿಕ ಸಮೀಕ್ಷೆಯ ಮೊದಲ ಹಂತ ಒಂದು ನಿರ್ದಿಷ್ಟ ಶೋಧನೆಯ ಅಂಕಿಅಂಶಗಳ ಮಾಹಿತಿಯನ್ನು ಕಲೆ ಹಾಕುವುದೇ ದತ್ತಾಂಶ ಆಗಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ವೇರಿಯೇಬಲ್ಸ್ ಆರ್ ದಿ ಫ್ಯಾಕ್ಟರ್ಸ್ which are changing in nature. Variables are factors which are in nature. They are represented by x, y, z. ಅಂದರೆ ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ನಾವು ಚಲಕಗಳು ಅಂತೀವಿ. ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ನಾವೆಂಬ ಚಲಕಗಳು ಅಂತೇಳಿ ಕೂಡ ಕರಿತೀವಿ. ಉದಾಹರಣೆಗೆ ಎಕ್ಸ್, ವೈ ಅಥವಾ ಜೆಡ್ ಅಕ್ಷರಗಳಿಂದ ಅವುಗಳನ್ನು ಪ್ರತಿನಿಧಿಸಬಹುದು. ಅದನ್ನು ಒಂದು ಕೋಷ್ಟಕದ ಮೂಲಕ ನೋಡೋಣ. ಇಲ್ಲಿ ಕಲೆಕ್ಷನ್ ಆಫ್ ಡಾಟಾ, ದ ಫಸ್ಟ್ ಸ್ಟೆಪ್ ಆಫ್ ಸ್ಟ್ಯಾಟಿಸ್ಟಿಕಲ್ ಎನ್ಕ್ವೈರಿ ಈಸ್ ಕಲೆಕ್ಟ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ರಿಲೇಟಿಂಗ್ ಎ ಪರ್ಟಿಕ್ಯುಲರ್ ಸರ್ವೆ, ಆ್ಯಂಡ್ ದ ಇನ್ವೆಸ್ಟಿಗೇಟರ್ ಈಸ್ ಎ ಪರ್ಸನ್ ಹೂ ಕಂಡಕ್ಟ್ಸ್ ದಿ ಸ್ಟ್ಯಾಟಿಸ್ಟಿಕಲ್ enquiry, and the person who collects the information for the investigator is called enumerator. ಸಾಂಖ್ಯಿಕ ದತ್ತಾಂಶಗಳ ಈ ಒಂದು ಸಂಗ್ರಹಣೆಯಲ್ಲಿ ಸಾಂಖ್ಯಿಕ ಸಮೀಕ್ಷೆಯ ಮೊದಲ ಹಂತ ಒಂದು ನಿರ್ದಿಷ್ಟ ಶೋಧನೆಯ ಅಂಕಿಅಂಶಗಳ ಮಾಹಿತಿಯನ್ನು ಕಲೆ ಹಾಕುವುದಾಗಿದೆ. ಸಾಂಖ್ಯಿಕ ಸಮೀಕ್ಷೆಯ ಮೊದಲ ಹಂತ ಒಂದು ನಿರ್ದಿಷ್ಟ ಶೋಧನೆಯ ಅಂಕಿಅಂಶ ಅದು ಯಾವುದಾದ್ರೂ ಆಗಿರ್ಬೋದು. ಈ ರೀತಿ ಸಾಂಖ್ಯಿಕ ಸಮೀಕ್ಷೆಯನ್ನು ಕೈಗೊಳ್ಳುವ ವ್ಯಕ್ತಿಯನ್ನು ನಾವು ಶೋಧಕ ಅಂತೇಳಿ ಕರಿತೀವಿ. ಅಂದರೆ ಮಾಹಿತಿಯನ್ನು ಕಲೆ ಹಾಕುವ ಮೊದಲ ಪ್ರಯತ್ನವನ್ನು ನಾವು ಇಲ್ಲಿ ಶೋಧಕ, ಸಂಶೋಧನೆ ಅಂತೇಳಿ ಕೂಡ ಕರಿತೀವಿ. ಅದು ಇಲ್ಲಿವರೆಗೆ ಯಾರು ಆ ವ್ಯವಸ್ಥೆಯನ್ನು ಕಂಡುಹಿಡಿದಿರೋದು ಅಂಥ ಒಂದು ಹೊಸದಾಗಿ ಮಾಹಿತಿಯನ್ನು ಕಲೆ ಹಾಕುವ ಒಂದು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ನಾವು ಅಂಥ ವ್ಯಕ್ತಿಯನ್ನು ಶೋಧಕ ಅಂತೇಳಿ ಕೂಡ ಇಲ್ಲಿ ಕರಿತೀವಿ. ಶೋಧನೆಗೆ ಅಗತ್ಯ ಮಾಹಿತಿಯನ್ನು ಒದಗಿಸುವ
ವ್ಯಕ್ತಿಯನ್ನು ನಾವು ಪ್ರತಿವಾದಿ ಎನ್ನುತ್ತೇವೆ. ಹೌದಾ? ಶೋಧನೆಗೆ ಅಗತ್ಯ ಮಾಹಿತಿಯನ್ನು ಪ್ರತಿನಿಧಿಸುವ ವ್ಯಕ್ತಿಗೆ ಎಂಬರ ನಾವು ಇಲ್ಲಿ ಪ್ರತಿವಾದಿ ಅಂತೇವೆ. ಹಾಗೆ ಕೂಡ ದತ್ತಾಂಶ ಸಂಗ್ರಹಣೆ ಶೋಧನೆಗೆ ಅಗತ್ಯವಾದ ಮಾಹಿತಿಯನ್ನು ಹೊಂದುವ ಅದನ್ನು ನಾವೆಂಬರ ಸಂಗ್ರಹ ಕ್ರಿಯೆಯಾಗಿದೆ. ದತ್ತಾಂಶಗಳನ್ನು ಮಾಹಿತಿ ಕಲೆ ಹಾಕುವ ಹೆಕ್ಕಿ ತೆಗೆಯುವ ಒಂದು ಮಾಹಿತಿ ಎಂಬರ ಅದನ್ನು ನಾವೆಂಬರ ಸಂಗ್ರಹಿಸುವ ಕ್ರಿಯೆಯಾಗಿದೆ. ಹೌದಾ? ಅಂದರೆ ಪ್ರೈಮರಿ ಡಾಟಾ ಮೊದಲ ಹಂತದಲ್ಲಿ ದತ್ತಾಂಶಗಳು ಅಂಕಿಅಂಶಗಳನ್ನು ಕಲೆ ಹಾಕೋದು. ಹೌದಾ? ಆ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಸ್ಲಮ್ ಏರಿಯಾ ಇರತಕ್ಕಂಥ ಬಡತನ ರೇಖೆಗಿಂತ ಕೆಳಗಿರುವ ಜನಸಂಖ್ಯೆಯನ್ನು ಮಾಹಿತಿಯನ್ನು ಕಲೆ ಹಾಕೋದು. ಇದು ಇಂಥ ಒಂದು ದತ್ತಾಂಶಗಳನ್ನು ಕಲೆ ಹಾಕುವುದಾಗಿದೆ. ಇಲ್ಲಿ ಮೂಲಗಳ ಪ್ರಕಾರ ಅಥವಾ ಮೂಲಗಳ ಆಧಾರದ ಮೇಲೆ ದತ್ತಾಂಶಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೇವೆ. ಅದನ್ನು ಪ್ರಾಥಮಿಕ ದತ್ತಾಂಶ, ಸೆಕೆಂಡ್ ಒನ್ ಮಾಧ್ಯಮಿಕ ದತ್ತಾಂಶ, ಸೆಕೆಂಡರಿ ಡಾಟಾ ಆ್ಯಂಡ್ ಪ್ರೈಮರಿ ಡಾಟಾ ಹೇಳಿ. ದ ರಿಪ್ರೆಸೆಂಟೆಡ್ ಆರ್ ದಿ ಪರ್ಸನ್ ಫ್ರಮ್ ಹೂಮ್ information will be collected. Collection of data is the process of enumeration together with the proper recording of results. In statistical survey of the data are two types. One primary data, second one secondary data. ಇಲ್ಲಿ ಮೂಲಗಳ ಆಧಾರದ ಮೇಲೆ ದತ್ತಾಂಶಗಳನ್ನು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಅದಕ್ಕಿಂತ ಮುಂಚೆ ದತ್ತಾಂಶಗಳ ಸಂಗ್ರಹಣೆ ಚಲಕಗಳು ಯಾವ ರೀತಿ ಇರ್ತಾವೋ ಅನ್ನೋದ್ರ ಬಗ್ಗೆ ಒಂದು ಕೋಷ್ಟಕದ ಮೂಲಕ ನಾವು ಇವಾಗ ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್, ಇಲ್ಲಿ ಪ್ರೊಡಕ್ಷನ್ ಆಫ್ ಫುಡ್ ಇಂಡಿಯಾ, ಭಾರತದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯ ಪ್ರಮಾಣ ಮಿಲಿಯನ್ ಟನ್ಸ್ಗಳಲ್ಲಿ ಸೂಚಿಸಿದ್ದಾರೆ. ಈ ಒಂದು ಕೋಷ್ಟಕ ಉದಾಹರಣೆಯಿಂದ ನಾವು ಯಾವ ರೀತಿ ಮೌಲ್ಯಗಳಲ್ಲಿ ಆಗದ ಬದಲಾವಣೆ, ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಕೋಷ್ಟಕದ ಮೂಲಕ ನಾವು ಅದನ್ನು ನೋಡೋಣ. ಮೊದಲನೇದಾಗಿ XY ವೇರಿಯಬಲ್ಸ್ ಆರ್ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ ನೇಚರ್. ಹೌದಾ? ಅಂದರೆ ಕಾಲದಿಂದ ಕಾಲಕ್ಕೆ ಬದಲಾಗುವ ಮೌಲ್ಯಗಳನ್ನು ನಾವು ಚಲಕಗಳಂತ ಕರಿತೀವಿ. ಆ ಮೌಲ್ಯಗಳು XYZ ಅಂದರೆ ಭಾರತದಲ್ಲಿ ಆಹಾರ ಉತ್ಪಾದನೆ ಪ್ರಮಾಣ ಸೂಚಿಸುವ ಒಂದು ಕೋಷ್ಟಕವನ್ನು ನಾವು ತೆಗೆದುಕೊಳ್ಳೋಣ. ಇಲ್ಲಿ X ಚಲಕ Y ಚಲಕ ತೆಗೆದುಕೊಳ್ಳ್ರಿ. X ಚಲಕದಲ್ಲಿ 1971ರಲ್ಲಿ ಸುಮಾರು 108 ಮಿಲಿಯನ್ ಟನ್ ಇದ್ದಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾರೆ. ಹಾಗೆ ಕೂಡ 1978 to 79 ಇಲ್ಲೂ ಕೂಡ 132 ಮಿಲಿಯನ್ ಟನ್ಸ್ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡುವ ಪ್ರಮಾಣ ಹೊಂದಿದೆ. ಹಾಗೆ ಕೂಡ 1990 to 91 ಇಲ್ಲಿ 176 ಮಿಲಿಯನ್ ಟನ್ಸ್ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ. ಹಾಗೆ ಕೂಡ 1997 to 1998 194 ಮಿಲಿಯನ್ ಟನ್ಸ್ ಆಹಾರ ಧಾನ್ಯ ಪ್ರಾಡಕ್ಟ್ ಪ್ರಮಾಣ. ಹಾಗೆ ಕೂಡ 2001 to 2002 2001 ಮತ್ತು 2002ರಲ್ಲಿ 712 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿದ್ದಾರೆ. ಹಾಗೆ ಕೂಡ 2015 ಮತ್ತು 2016ರಲ್ಲಿ ಸುಮಾರು 252 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿದ್ದಾರೆ. ಅದೇ ತರನಾಗಿ ಕೊನೆಯದಾಗಿ 2016 to 2017 ಈ ಒಂದು ವರ್ಷದಲ್ಲಿ ಸುಮಾರು 272 ಮಿಲಿಯನ್ ಟನ್ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿದ್ದಾರೆ. ಈ ಒಂದು ನಾವು ಕೋಷ್ಟಕದಿಂದ ಏನು ತಿಳಿತೀವಪ್ಪ ಅಂದ್ರೆ 1970 ಮತ್ತು 71ರಲ್ಲಿ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ 108 ಮಿಲಿಯನ್ ಟನ್ಗಳಷ್ಟಿತ್ತು. 1978 ಮತ್ತು 1979ರಲ್ಲಿ ಆಹಾರ ಧಾನ್ಯಗಳ ಪ್ರಮಾಣ 132 ಮಿಲಿಯನ್ ಟನ್ಗಳಿಗೆ ಬದಲಾವಣೆ ಹೊಂದಿದೆ. ಮೊದಲೆಷ್ಟಿದ್ರೆ 108 ಮಿಲಿಯನ್ ಟನ್. ನಂತರ 1978-79 ಒಂದು ದಶಕದ ಕಾಲ ಒಂದು ವರ್ಷದ ಕಾಲಾವಧಿಯಲ್ಲಿ 132 ಮಿಲಿಯನ್ ಟನ್ಗಳಷ್ಟು ಬದಲಾಗಿದೆ.
ಉತ್ಪಾದಿಸಲಾಗಿದೆ. 2001 ಮತ್ತು 2002ರಲ್ಲಿ ಸುಮಾರು 212 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಹಾಗೆ ಕೂಡ 2015 ಮತ್ತು 2016ರಲ್ಲಿ 252 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಲಾಗಿದೆ. 2016 ಮತ್ತು 2017ರಲ್ಲಿ 272 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಲಾಗಿದೆ. ಇಲ್ಲಿ ಸ್ಟ್ಯಾಟಿಸ್ಟಿಕ್ ಇನ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದಲ್ಲಿ ನಾವು ಸಂಖ್ಯಾಶಾಸ್ತ್ರದ ಬಳಕೆ ಹೇಗೆ ಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಕಲೆಕ್ಷನ್ ಆಫ್ ಡಾಟಾ, ದತ್ತಾಂಶಗಳನ್ನು ಯಾವ ರೀತಿ ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಗೋಧಿ ಉತ್ಪಾದನೆ ಕೈಗೊಳ್ಳಬೇಕಾದ್ರೆ ಯಾವ ಆ ದೇಶದ ಜನಸಂಖ್ಯೆಯನ್ನು ಅನುಗುಣವಾಗಿ ಮತ್ತು ಆ ದೇಶದ ಭೂಪ್ರದೇಶಕ್ಕೆ ಅನುಗುಣವಾಗಿ ನಾವು ಉತ್ಪಾದನೆ ಪ್ರಮಾಣವನ್ನು ನಾವು ಗಮನಿಸಬೇಕಾಗತ್ತೆ. ಭಾರತದ ಜನಸಂಖ್ಯೆ ಎಷ್ಟಿದೆ, ಅಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಎಷ್ಟಿರಬೇಕು ಅನ್ನೋದು ಕೂಡ ನಾವು ಪೂರ್ವವಾಗಿ ತಯಾರಿಸಬೇಕು. ಅದಕ್ಕೆ ಅಂಕಿ ಅಂಶಗಳ ಮಾಹಿತಿ ನಮಗೆ ಬೇಕಾಗ್ತವೆ. ಅದಕ್ಕೆ ಈ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಅಂಕಿಅಂಶಗಳ ಮಾಹಿತಿ ತುಂಬ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಈ ಒಂದು ಆ ಅವಶ್ಯಕತೆಯನ್ನು ಈ ಕೋಷ್ಟಕದಿಂದ ನಾವು ಸುಲಭವಾಗಿ ತಿಳಿದುಕೋಬಹುದು. 1979-71ರ ದಶಕದಲ್ಲಿ ಆ ದೇಶದ ಜನಸಂಖ್ಯೆಯನ್ನು 108 ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಬೆಳವಣಿಗೆ ಮಾಡಿದರೆ 1978 ಮತ್ತು 79ರಲ್ಲಿ ಮತ್ತೆ ಜನಸಂಖ್ಯೆ ಹೆಚ್ಚಾಗಿದೆ ಮತ್ತು ಆಹಾರ ಧಾನ್ಯಗಳ ಪ್ರಮಾಣ ಉತ್ಪಾದನೆ ಪ್ರಮಾಣ ಕೂಡ ಹೆಚ್ಚಾಗಿದೆ. ಹಾಗೆ ಕೂಡ 1990-91ರಲ್ಲಿ 176 ಮಿಲಿಯನ್ ಟನ್. ಹೀಗೆ ವರ್ಷದಿಂದ ವರ್ಷಕ್ಕೆ ಸುಮಾರು ವರ್ಷದಿಂದ ವರ್ಷಕ್ಕೆ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತಾ ಹೋಗಿದೆ. ಈ ಹೆಚ್ಚಾಗಿರ್ತಕ್ಕಂಥ ಪ್ರಮಾಣ ಸೂಚಿಸುವುದೇನೆಂದರೆ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಿಸಲಾಗಿದೆ. ಹೌದಾ? ಉತ್ಪಾದನೆ ಪ್ರಮಾಣ ಕಡಿಮೆ ಆಗಿತ್ತಂದ್ರೆ ಕೊರತೆ ಕಂಡು ಬರುತ್ತೆ. ಹೌದಾ? ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಕಡಿಮೆ ಸೂಚಿಸಿದರೆ ಇಲ್ಲಿ 132 ಮಿಲಿಯನ್ ಟನ್ನಷ್ಟು ಆಹಾರ ಧಾನ್ಯ ಉತ್ಪಾದನೆ ಮಾಡಿದರೆ ನೆಕ್ಸ್ಟ್ ವರ್ಷ ಹೆಚ್ಚಿಗೆ ಆಗಬೇಕು. ಅದು ಬಿಟ್ಟು 120 ಮಿಲಿಯನ್ ಟನ್ ಆಹಾರ ಧಾನ್ಯ ಉತ್ಪಾದನೆ ಮಾಡಿದರೆ ಜನಸಂಖ್ಯೆಗೆ ಆಹಾರ ಧಾನ್ಯಗಳ ಕೊರತೆ ಉಂಟಾಗ್ತದೆ. ಅದಕ್ಕೆ ಈ ಅಂಕಿ ಅಂಶಗಳು ಏನು ಸೂಚಿಸ್ತಾವ, ಆಯಾ ವರ್ಷಗಳ ಕಾಲದಲ್ಲಿ ಎಷ್ಟು ಮಿಲಿಯನ್ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಈ ಅಂಕಿ ಅಂಶಗಳ ಮಾಹಿತಿಯಿಂದ ನಮಗೆ ತಿಳಿಯುತ್ತೆ. ಅದಕ್ಕೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಬಳಕೆ ಯಾಕೆ ಬೇಕು ಅನ್ನೋದರ ಬಗ್ಗೆ ಅಥವಾ ಮಹತ್ವದ ಬಗ್ಗೆ ಅಧ್ಯಯನ ಮಾಡ್ಬೇಕಾದ್ರೆ ಈ ಒಂದು ಅಂಕಿಅಂಶಗಳ ಬಳಕೆಯಿಂದ ನಮಗೆ ಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಬೇಕು. ಹೌದಾ? ಅದಕ್ಕೆ ಈ ದತ್ತಾಂಶಗಳನ್ನು ಕಲೆ ಹಾಕೋದು ಒಂದು ನಿರ್ದಿಷ್ಟ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಕಾಲದಿಂದ ಕಾಲಕ್ಕೆ ಉತ್ಪಾದನೆ ಪ್ರಮಾಣ ಬದಲಾವಣೆ ಆಗಿದೆ. ಅದನ್ನು ನಾವು ಅಚಲಕ ಅಂತ ಕೂಡ ಕರಿತೀವಿ. ವೇರಿಯಬಲ್ಸ್ ಆರ್ ದಿ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ ನೇಚರ್, ದೇ ಆರ್ ರಿಪ್ರೆಸೆಂಟೆಡ್ XYZ, X ಮತ್ತು YZ ಅಂತ ಒಂದು ಕೋಷ್ಟಕದಲ್ಲಿ X ಒಂದು ಇಯರ್ ಅನ್ನು ತೋರಿಸುತ್ತಾ Y ಮಿಲಿಯನ್ ಟನ್ಗಳಲ್ಲಿ ಉತ್ಪಾದನೆ ಪ್ರಮಾಣವನ್ನು ಸೂಚಿಸುತ್ತದೆ. ಈ ಒಂದು ಕೋಷ್ಟಕದಿಂದ ಒಟ್ಟಾರೆಯಾಗಿ ನಾವು ತಿಳಿದುಕೊಳ್ಳುವುದೇನಪ್ಪ ಅಂತಂದ್ರೆ ಯಾವ ವರ್ಷದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಎಷ್ಟಿರಬೇಕು ಮತ್ತು ಎಷ್ಟು ಹಂಚಿಕೆ ಆಗಬೇಕು ಅನ್ನೋ ಒಂದು ಅಂಕಿಅಂಶಗಳನ್ನು ನಮಗೆ ಮಾಹಿತಿ ದೊರೆಯುತ್ತೆ. ಹೀಗೆ ಕೂಡ ಹಲವು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಕ್ಕೆ ಉತ್ಪಾದನೆ ಪ್ರಮಾಣವನ್ನು ಎಷ್ಟೆಷ್ಟು ಕೈಗೊಳ್ಳಬೇಕು, ಹಾಗೆ ಎಷ್ಟು ಇರಬೇಕು, ಆ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯಾವುದೇ ಒಂದು ಪ್ರೊಡಕ್ಟಿವಿಟಿಯನ್ನು ನಾವು ಕೈಗೊಳ್ಳಬೇಕಾದ್ರೆ ಈ ಅಂಕಿಅಂಶಗಳ ಮಾಹಿತಿ ನಮಗೆ ತುಂಬ ಅವಶ್ಯಕವಾಗಿದ್ದಾವ. ಅದಕ್ಕೆ ಇಲ್ಲಿ here the value of the variables X and Y are the data from which we can obtain information about the production of food grains in India. ಈ ಒಂದು ಮೌಲ್ಯಗಳಿಂದ ಅಥವಾ X ಮತ್ತು Y ಚಲಕಗಳಲ್ಲಾದ ಬದಲಾವಣೆಯ ದತ್ತಾಂಶಗಳು ನಮಗೆ ಒಂದು ಮಾಹಿತಿಯನ್ನು ನಮಗೆ ಕಲೆ ಆಗಲಿಕ್ಕೆ ಸಹಾಯಕವಾಗುತ್ತವೆ. ಹಾಗೆ ಕೂಡ ಉತ್ಪಾದನೆ ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಎಷ್ಟಿರಬೇಕು ಅನ್ನೋದು ಒಂದು ಸೂಚನೆಯನ್ನು ಕೂಡ ನೀಡುತ್ತೆ. ಇಲ್ಲ ಟು ನೌ ದಿ fluctuation in food grains production, we need the data on the production of food grains in India for various years. Data is tool which helps in the understanding problem by providing information. ಭಾರತ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಅಥವಾ ದವಸ ಧಾನ್ಯಗಳ
ಉತ್ಪಾದನೆ ಪ್ರಮಾಣ ನಮಗೆ ಎಷ್ಟಿರಬೇಕು ಅನ್ನೋದನ್ನು ತಿಳಿಸುವುದರ ಜೊತೆಗೆ ಭಾರತ ದೇಶದಲ್ಲಿ ಈ ಹಿಂದಿನ ವರ್ಷ ಎಷ್ಟಿತ್ತು, ಮುಂದೆ ಎಷ್ಟಿರಬೇಕು ಎಂಬ ತಿಳುವಳಿಕೆಯನ್ನು ಈ ಅಂಕಿಅಂಶಗಳು ನಮಗೆ ಮಾಹಿತಿ ನೀಡುತ್ತವೆ. ಈ ವಸ್ತುಗಳ ಡಾಟಾ ಇಸ್ ದಿ ಟೂಲ್ ವಿಚ್ ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ ಬೈ, ಅಂದರೆ ಹಲವಾರು ವಸ್ತುಗಳ ಒಂದು ಸಮಸ್ಯೆಗೆ ಇಂಪರ ಸಂಖ್ಯಾಶಾಸ್ತ್ರ ನಮಗೆ ಇಂಪರ ಮಾಹಿತಿಯನ್ನು ಅಥವಾ ಒಂದು ನಿವಾರಣೆ ಕ್ರಮವನ್ನು ತಿಳಿಸುತ್ತೆ. ಯು ಮಸ್ಟ್ ಬಿ ವಂಡರಿಂಗ್ ವೇರ್ ಡು ಡಾಟಾ ಕಮ್ ಫ್ರಮ್ ಆ್ಯಂಡ್ ಹೌ ಡು ವಿ ಕಲೆಕ್ಟ್ ದೀಸ್. ಇವುಗಳನ್ನು ನಾವು ಹೇಗೆ ಕಲೆಕ್ಟ್ ಮಾಡಬೇಕು, ಸಂಗ್ರಹ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕಲಿಬೇಕಾಗುತ್ತೆ. ಇನ್ ದಿ ಫಾಲೋವಿಂಗ್ ಸೆಕ್ಷನ್ ವಿ ವಿಲ್ ಡಿಸ್ಕಸ್ ದಿ ಟೈಪ್ಸ್ ಆಫ್ ಡಾಟಾ, ಮೆಥಡ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಡಾಟಾ ಕಲೆಕ್ಷನ್ ಆ್ಯಂಡ್ ಸೋರ್ಸಸ್ ಆಫ್ ಆಬ್ಟೈನ್ ಡಾಟಾ. ಈ ಒಂದು ಎಲ್ಲ ಅಂಶಗಳಿಂದ ಈ ದತ್ತಾಂಶಗಳನ್ನು ನಾವು ಕಲೆ ಹಾಕುವ ಒಂದು ವಿಧಾನಗಳನ್ನು ನಾವು ಇಲ್ಲಿ ಕಂಡುಹಿಡಬೇಕಾಗುತ್ತೆ. ಮೊದಲನೇದಾಗಿ ಪ್ರಾಥಮಿಕ ವಿಧಾನ, ಎರಡನೇದು ದ್ವಿತೀಯ ವಿಧಾನ ಅಥವಾ ಇಂಪರ ಮಾಧ್ಯಮಿಕ ವಿಧಾನ ಅಂತೇಳಿ, ಪ್ರೈಮರಿ ಸೆಕ್ಟರ್ ಆ್ಯಂಡ್ ಸೆಕೆಂಡರಿ ಸೆಕ್ಟರ್ ಅಥವಾ ಪ್ರೈಮರಿ ಡಾಟಾ, ಸೆಕೆಂಡರಿ ಡಾಟಾ. ವಾಟ್ ಆರ್ ದಿ ಸೋರ್ಸ್ ಆಫ್ ಡಾಟಾ? ಈ ಮೂಲಗಳನ್ನು ಯಾವುವು ಅನ್ನೋದ್ರ ಬಗ್ಗೆ ವಾಟ್ ಆರ್ ದಿ ಸೋರ್ಸ್ ಆಫ್ ಡಾಟಾ ಒಂದು ಮುಂದಿನ ಅವಧಿಯಲ್ಲಿ ನಾವು ಇಂಪರ ಅಧ್ಯಯನ ಮಾಡೋಣ. ಥ್ಯಾಂಕ್ ಯು, ಧನ್ಯವಾದ.